25th question. Why did the threat of mutually assured destruction imply? What did the threat of mutually assured destruction, MAD ಅಂತ ಕರೀತಾರೆ ಇದನ್ನ. ಸೊ ಹಾಗಂದ್ರೆ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ದಿಸ್ ಈಸ್ in your 5th paragraph. This answer you can get in the 5th para. Okay, some of the clues I will mention here. Okay, each superpower had more than enough nuclear bombs to destroy the others in the first strike ಅಂತ ಹೇಳಿದ್ದಾರೆ. ಸೊ ಯಾವ ಈ ಸೂಪರ್ ಪವರ್ ಅದು? UK, USA and USSR. The each super powers had enough, ಸಾಕಷ್ಟು ಪರಮಾಣು ಬಾಂಬ್ಗಳು ಅವರ ಹತ್ರ ಇದ್ದವು. But in the 20 minutes it took for the rockets to reach their targets, the other side had plenty of time to launch retaliation strike. ಈಗ ಯಾರು ಒಬ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನ ರಿಟೇಲ್ ಮಾಡೋದು ಅಂತಂದ್ರೆ ಅದನ್ನ ಸಮರ್ಥನೆ ಅಥವಾ ಅದನ್ನ ವಿರೋಧಿಸುವಂತಹ ತಾಕತ್ತು ಕೂಡ ಇದು ಮುಂದೆ ಇರುವಂತಹ ಒಂದು ದೇಶಗಳಿಗೆ ಇತ್ತು. ಎನ್ಶ್ಯೂರಿಂಗ್ ದ ಡಿಸ್ಟ್ರಕ್ಷನ್ ಆಫ್ ದ ಎನಿಮೀಸ್, ಶತ್ರುಗಳನ್ನ ನಾಶ ಮಾಡುವಂತಹ ಒಂದು ಶಕ್ತಿ, ಪ್ರತಿರೋಧ, ದಾಳಿಗೆ ಪ್ರತಿ ದಾಳಿ ಮಾಡುವಂತಹ ಶಕ್ತಿ ಕೂಡ ಇನ್ನೊಂದು ದೇಶದಲ್ಲಿ ಇದೆ. ಅಂದ್ರೆ ಈ ಮೂರು ದೇಶಗಳು ಹೊಂದಿದ್ದವು ಅಂತ ಅರ್ಥ. ಓನ್ಲಿ ಅ ಫ್ಯೂ ಮಿನಿಟ್ಸ್ ಲೇಟರ್, 20 minutes ಅಲ್ಲಿ ಶತ್ರು ನಾಶ ಮಾಡುವಂತಹ ಶಕ್ತಿ ಒಂದು ದೇಶಕ್ಕೆ ಇದ್ದರೆ, ಸೊ ಅದಕ್ಕೆ ಒಂದು ಪ್ರತಿ ದಾಳಿ ತೋರುವಂತ ಶಕ್ತಿ ಕೂಡ ಇನ್ನೊಂದು ದೇಶಕ್ಕೆ ಇದೆ. ಸೊ ಸರಿ ಸಮನಾದ ಬಲವನ್ನ ಹೊಂದಿರುವಂತಹ ಮೂರು ರಾಷ್ಟ್ರಗಳು. ಓಕೆ, ದಿಸ್ ಈಸ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಸೊ ಇದನ್ನ ಏನಂತ ಕರೀತಾರೆ? ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತ ಕರೀತಾರೆ ಮಕ್ಕಳೇ. ಓಕೆ, ಸೊ ಈ ಮೂವರಲ್ಲಿ ಪ್ರತಿಯೊಂದು ದೇಶವೂ ಕೂಡ ತನ್ನ ಶತ್ರುವಿನ ಮೇಲೆ ದಾಳಿ ಮಾಡುವಂತ ಶಕ್ತಿಯನ್ನು ಹೇಗೆ ಹೊಂದಿದ್ದವೋ, ಬೇಕಾದಂತಹ ನ್ಯೂಕ್ಲಿಯರ್ ಪವರ್ ಅನ್ನ, ಅದೇ ರೀತಿ ತನ್ನ ಮೇಲೆ ದಾಳಿ ಮಾಡಿದಾಗ ಅದಕ್ಕೆ ಪ್ರತಿರೋಧ ತೋರಿ ಪ್ರತಿ ದಾಳಿ ಮಾಡುವಂತ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದವು ಅನ್ನೋದು. ಇದನ್ನ ಮ್ಯೂಚುವಲಿ, ಒಬ್ರಿಗೊಬ್ರು ಮ್ಯೂಚುವಲ್ ಡಿಸ್ಟ್ರಕ್ಷನ್, ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಅಂತ ಕರೀತಾರೆ.